ಮಾಡಲಿಕ್ಕೆ ನೀವು ಪವಿತ್ರರಾಗತ್ತೆ. ಅವ್ರು ಎಂಥ ಪರಿಸ್ಥಿತಿಯಲ್ಲಿ ಪಾರಾಗಿ ಹೋದ್ರು ಅವರು ಮಾರ್ಮಿಕ ವಿಚಾರ, ಅವರು ಮಾಡಿದ ತಪಸ್ಸ, ಶಿಷ್ಯರು ಮಾಡುವಂತ ತಪಸ್ಸ ಗುರಿಗೆ ಹೋಗಿ ಮುಂದೆ ಅವಾಗ ಪರಮಾತ್ಮ ಪಾರ್ವತಿ ದೇವತೆಗಳೆಲ್ಲ ಹೇಳಿದ್ರು, ಏ ಗುರುದೇವ, ನಿನ್ನ ಭಕ್ತನ ಎಬ್ಬಸಪ್ಪ, ಅವ್ನು ಹೇಳು, ನಾ ಬಂದನಿ ಹೇಳನ್ನ, ಏತಮ್ಮ ಹೇಳಪ್ಪ, ಏನ ಹಂಗ ನಿಂತ ಬಿಟ್ಟನಿ, ಏನಪ್ಪ ಯಪ್ಪ ನೀವು ಹೇಳಿದ್ರಿ ಮನಸ್ಸು ಹೋಗ್ಬೇಡಂತ, ಅದಕ್ಕೆ ನಾ ನಿಂತೇನೆ ಅನ್ನ. ಇಲ್ಲಪ್ಪ, ನಾನು ಒಂದು ತಪ್ಪು ಮಾಡೀನಿ, ನಿನ್ನ ಪುಣ್ಯದ ತಪಸ್ಸು ಬರೋದ್ರಿಂದ ನಾ ಗುರು ಜೀವನ್ ಮುಕ್ತನಾದಿಲ್ಲ. ನಾವು ಆನಂದಭರಿತರಾಗಿ ಆಗ ಎಲ್ಲ ದೇವತೆಗಳ ಆಶೀರ್ವಾದ ಪಡ್ಕೊಂಡ ಮಹಾನ್ ಜಗದ್ಗುರುಗಳಾಗಿ, ಜಗದ್ಗುರುವಿನ ಶಿಷ್ಯರಾಗಿ, ಪವಿತ್ರರಾಗಿ ತಮ್ಮ ಮಠವನ್ನ ಎಲ್ಲ ಜನರ ಇವರು ಮಾಡಿದ ತಪಸ್ಸಕ್ಕೆ ಮೆಚ್ಚಿ ಅವ್ರ ಮ್ಯಾಲ ಅನನ್ಯವಾದ ಭಕ್ತಿಯಿಂದ, ಪ್ರೀತಿಯಿಂದ ಗುರು ಶಿಷ್ಯರನ್ನ ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಹಂಗೆ ಶಂಕರಾನಂದ ಮಹಾಸ್ವಾಮಿಗಳು ಮಲ್ಲಿಕಾರ್ಜುನ ಸ್ವಾಮಿಗಳನ್ನ ನಿಮ್ಮ ಕೈಯಾಗ ಕೊಟ್ಟು, ಒಟ್ಟು ನೀವು ಮಾಡುವಂಥ ತಪಸ್ಸ, ನೀವು ಮಾಡುವಂಥ ಸಾಧನೆ, ಮೇಲಪ್ಪನಾಗಲಿ ಮತ್ತು ಇವರು ಹೂಗಾರ ಬಂಧುಗಳಾಗಲಿ, ಅವರ ಜೊತೆ ಇರುವಂಥ ಎಲ್ಲ ಶರಣರು ಕೂಡಿ ಇಂಥ ಮಹತ್ವ ಕಾರ್ಯಕ್ರಮ ಮಾಡ್ತೀವಿ. ಇದು 8ನೇ ವರ್ಷದ ಬಹಳ ಗುರುವಂದನೆ ಕಾರ್ಯಕ್ರಮ. ಇದು ಬಹಳ ಮಹತ್ವದ್ದು. ಅದಕ್ಕೆ ಗುರು ಶಿಷ್ಯರ ಮಹತ್ವ ಹೆಂಗಿರ್ತೈತೆ ಅಂದ್ರೆ, ನೀವು ಕರೆ ಶಿಷ್ಯರಾಗ್ಬೇಕಾದ್ರೆ ಹಿಂಗಾಗ್ತದೆ. ಗುರು ಆಗ್ಬೇಕಾದ್ರೆ ಏನೋ ಇವತ್ತು ದೊಡ್ಡ ಗುರು ಅದಾನಂದ್ರೆ ಗುರುವಿನ ಒಮ್ಮೆ 10 ಮನಾಗತ್ತನಪ್ಪ, ಅವನ ಆಶೀರ್ವಾದ ಆಗೈತೆ ಅಂದ್ರೆ ಎಂಥ ದೊಡ್ಡ ಮನುಷ್ಯ ಇದ್ರು ಮಾನ್ನ ಪವಿತ್ರ ಆಗ್ತಾರೆ ಎಂಬಲ್ಲಿ ಇವತ್ತಿನ ಸುಂದರವಾದಂಥ ಕಾರ್ಯಕ್ರಮದ ಗುರುವಂದನೆಯ 8ನೇ ವರ್ಷದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲು ನಾವೆಲ್ಲರೂ ಇದೇ ರೀತಿಯಾಗಿ ಸುಂದರವಾದಂಥ ಇದೇ ರೀತಿಯಾಗಿ ಸೇವೆ ಮಾಡ್ಕೋತಾರೆ ಅಂತಂದರೆ ನೀವೆಲ್ಲರೂ ಪವಿತ್ರಾಗ್ತೀವಿ. ಆ ಗುರುವಿನ ಮಹಿಮೆ ಅನ್ನುವಂಥದ್ದು ಸಾಮಾನ್ಯ ಅಲ್ಲ. ಗುರು ನಮ್ಮನ್ನು ಜೀವನ ಮುಕ್ತರನ್ನಾಗಿ ಮಾಡ್ತಾನೆ ಹೇಳಿ ಎಂಬುದಕ್ಕೆ 4 ಮಾತುಗಳು ಗುರುವಿನ ಪಾದಗಳಿಗೆ ಒಪ್ಪಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಅಪ್ಪಾಜಿಗಳು ಗುರುವಿನ ಮಹಿಮೆ, ಗುರುವಿನ ಶಕ್ತಿ, ಗುರುವಿನ ತಪಸ್ಸು ಏನಂತ ಅನ್ನುವಂಥದ್ದನ್ನು ಭಾಳ ವಿವರವಾಗಿ ಹೇಳಿದರು. ಜೊತೆಗೆ ಏನು ಹೇಳಿದ್ರಪ್ಪ ಅಂತಂದ್ರೆ, ಇವತ್ತಿನ ಸತ್ಸಂಗ ಕಾರ್ಯಕ್ರಮದ ಪ್ರಾಮುಖ್ಯತೆಯನ್ನು ಹೇಳಿದರು. ಇವತ್ತು ಸುತ್ತಮುತ್ತಲ ಎಲ್ಲ ಗ್ರಾಮಗಳೊಳಗೆ ಸತ್ಸಂಗದ ಕಾರ್ಯಕ್ರಮಗಳು ನಡೆಯಾಗ್ತವೆ. ಇವತ್ತು ಬಹಳ ಅಂದ್ರೆ ಬಹಳ ಭಕ್ತಿಯಿಂದ, ಏಕನಿಷ್ಠೆಯಿಂದ, ಏನ್ರಿ ಬಹಳ ಪ್ರೀತಿಯಿಂದ ನೀವೆಲ್ಲ ಸದ್ಭಕ್ತರು ಕೊಡ್ಕೊಂಡು ಬುದ್ಧಿ ಅಪ್ಪಾಜಿಗಳ ಒಂದು ಸಮ್ಮುಖದಾಗ ನಾವು ನಡೆಸ್ಕೊಂಡು ಹೊಟ್ಟಿದ್ವಲ್ಲ, ಇಂಥ ಮಹಾತ್ಮರು, ಇಂಥ ಭಾಗವತರ ಪುಣ್ಯ ನಮಗೆ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಈಗ ಮುಂದಿನ ತಿಂಗಳು 26ನೇ ತಾರೀಕು ಬರ್ತೈತ್ರಿ. ದಯವಿಟ್ಟು ಆದಷ್ಟು ಬೇಗ ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದು ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಮತ್ತು ಮುಂದೆ ಏನಪ್ಪ ಅಂತಂದ್ರೆ ಪಾದಯಾತ್ರೆ, ಮಾಲಿಕಪುರ ಪಾದಯಾತ್ರೆ ಹೋಗೈತಿ, ಅದರ ಬದಲು ಕೂಡ ಚರ್ಚೆ ಮಾಡೋದಿತ್ತು. ಸದ್ಭಕ್ತರ ಸಂಖ್ಯೆ ಕಡಿಮೆ ಇರುವುದರಿಂದ ಏನಪ್ಪ ಅಂತಂದ್ರೆ ಮುಂದಿನ ತಿಂಗಳು ಏನಪ್ಪ ಅಂತಂದ್ರೆ ಅದನ್ನು ಡೇಟ್ ಫಿಕ್ಸ್ ಮಾಡಬೇಕು. ಅದನ್ನು ಬುದ್ಧಿ ಅಪ್ಪಾಜಿಗಳು ನಮಗೆಲ್ಲ ಹೇಳ್ಕೊಡ್ತಾರೆ, ಯಾವ ದಿವಸನಾಗೆ ಹೋಗ್ಬೇಕು ಅನ್ನುವಂಥದ್ದನ್ನು ಅವರ ಆಶೀರ್ವಾದದೊಂದಿಗೆ, ಅವರ ಮಾರ್ಗದರ್ಶನದೊಂದಿಗೆ ಏನಪ್ಪ ಅಂತಂದ್ರೆ ನಾವು ಪಾದಯಾತ್ರೆಯನ್ನ, ಮಾಲಿಂಗೇಶ್ವರ ಪಾದಯಾತ್ರೆಯನ್ನು ಮಾಡೋಣ್ರಿ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದ ಅಪ್ಪಾಜಿಗಳ ಒಂದು ಟಿವಿ ಚರಿತಾಮೃತವನ್ನು ಕೇಳಲಿಕ್ಕೆ ತಮಗೂ ತುಂಬ ಧನ್ಯವಾದಗಳನ್ನು ಸೇರ್ತೇನೆ. ಇವತ್ತು ಕಾರ್ಯಕ್ರಮ ಮುಕ್ತಾಯ. ಈಗ ಮಂಗಳವನ್ನು ಹಾಡೋಣ. ದಯವಿಟ್ಟು ತಾಯಿಂದ ಈ ಕಡೆ ಬರ್ರಿ ಮತ್ತು ಶರಣವರು ಮಾಡಿ ಭಕ್ತಿಯಿಂದ ಕೇಳಾಕತ್ತೇರಿ. ಎಂಥ ಸಾಧನೆ, ಅಂತ ಸಾಧನೆಯ ಈತ ಶಿಷ್ಯ ಭಾವಚಿತ್ರಕ್ಕೆ ನಮಸ್ಕಾರ ಮಾಡಾಕತ್ತೇರಿ ಅಂದ್ರೆ ಎಂಥದ್ದು ಒಳಗೆ ಬೆಳೆದಿರ್ತೈತೆ ಅಂದ್ರೆ ಅದು ಕಾಣಂಗಿಲ್ಲ, ಕಾಣುವ ವಸ್ತು ಅಲ್ಲ. ಹಂಗ ಇವು ಮಕ್ಕಳು
ಅಪ್ಪ ಅವರ ನಮಗೆ ಮಂತ್ರ ದೀಕ್ಷಾ ಕೊಡ್ತಾನ ಅಂದ್ರಿ, ಲಿಂಗ ದೀಕ್ಷಾ ಕೊಡ್ತಾನ ಅಂದ್ರಿ, ನೀವು ಹೊಂಟ ಬಿಟ್ರಿ, ನಾವು ಅದನ್ನು ತಿಳ್ಕೊಳ್ಳಿಲ್ಲ ಅಂದರು. ಇಲ್ಲಪ್ಪ ಬರ್ರಿ ಅಂದರು. ಸಮಾಜ ಒಬ್ಬ ಗುರು ಆಗಪ್ಪ, ಒಬ್ಬ ಗುರುವಿನ ನಿತ್ಯ